ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ವಾಸ್ತವ ಸಂಖ್ಯೆಗಳು ಅನ್ನುವಂತಹ ಪಾಠಕ್ಕೆ ಸಂಬಂಧಿಸಿದಂತೆ ವ್ಯಾಖ್ಯೆಗಳನ್ನು ನೋಡಿದ್ದೀವಿ ಮತ್ತು ಅವಿಭಾಜ್ಯ ಅಪವರ್ತಿಸುವಿಕೆ ಹೇಗೆ ಮಾಡೋದು ಅನ್ನೋದನ್ನು ನೋಡಿದ್ದೇವೆ. ಈಗ ಈ ಒಂದು ವಿಡಿಯೋದಲ್ಲಿ ನಾವು ಮಸ ಮತ್ತು ಲಸ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನೋಡೋಣ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಸ ಮತ್ತು ಲಸಗಳನ್ನು ಕಂಡುಹಿಡಿಯೋದಕ್ಕೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಈಗ ಈ ಉದಾಹರಣೆಯನ್ನು ಗಮನಿಸಿ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ 50 ಮತ್ತು 70ರ ಮಸ ಮತ್ತು ಲಸ ಕಂಡುಹಿಡಿಯಿರಿ ಅನ್ನುವಂತಹ ಒಂದು ಪ್ರಶ್ನೆ ಬರ್ತದೆ. ಈ ರೀತಿ ಪ್ರಶ್ನೆ ಬಂದಾಗ ನಾವು ಮೊದಲು ಈ 50ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಬೇಕು. ಈ ಒಂದು ಅಪವರ್ತನ ಕಂಡುಹಿಡಲಿಕ್ಕೆ ನಾವು ಈ ಒಂದು ವಿಧಾನವನ್ನು ನಾವಿಲ್ಲಿ ಮಾಡ್ಕೊಂಡಿದ್ದೀವಿ. ಈ 50 ಸಮಸಂಖ್ಯೆ ಆಗಿರೋದ್ರಿಂದ 2ರಿಂದ ಭಾಗಿಸಿದಾಗ ಅದು 2 × 25 ಅಂತ ಬರ್ತದೆ. ಹೀಗಾಗಿ ನಾವು 2 × 25 ಅಂತ ಬರಿತೀವಿ. ಇಲ್ಲಿ ಬಂದಂತಹ 2 ಒಂದು ಅವಿಭಾಜ್ಯ ಸಂಖ್ಯೆಯಾಗಿದೆ. ಅದನ್ನು ನಾವು ಮತ್ತೆ ವಿಭಜಿಸಲಿಕ್ಕೆ ಬರೋದಿಲ್ಲ. ಹೀಗಾಗಿ ನಾವಲ್ಲಿ 25ಅನ್ನು ಸಂಯುಕ್ತ ಸಂಖ್ಯೆ ಆಗಿದೆ. ಹೀಗಾಗಿ 25ಅನ್ನು ನಾವು ವಿಭಜಿಸ್ಬೋದು. ಅದು 5 × 5 ಅಂತ ಆಗ್ತದೆ. ಇಲ್ಲಿ ಬಂದಿರುವಂತಹ 5 ಮತ್ತು 5ಗಳು ಕೂಡ ಏನಾಗಿವೆ? ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಹೀಗೆ ನಾವು ಅವಿಭಾಜ್ಯ ಅಪವರ್ತನವನ್ನು ಮಾಡ್ತೀವಿ ಮತ್ತು ಈ 50ಅನ್ನು ಈ ರೀತಿಯಾಗಿ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರಿತೀವಿ. 50 = 2 × 5 × 5 ಅಂತ ಬರಿತೀವಿ. ಇದೇ ರೀತಿಯಾಗಿ 70ಅನ್ನು ಕೂಡ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡ್ತೀವಿ. ಈಗ 70 ಸಹಿತ ಸಮಸಂಖ್ಯೆ ಆಗಿರೋದ್ರಿಂದ 2ಅನ್ನು ನಾವು ಭಾಜಕವಾಗಿ ತೆಗೆದುಕೊಂಡಾಗ ಏನಾಯಿತು? 2 × 35 ಅಥವಾ 2 35 ಅಂತ ನಾವಿಲ್ಲಿ ಬರಿಬೋದು. ಇಲ್ಲಿ 2 ಅವಿಭಾಜ್ಯ ಸಂಖ್ಯೆ ಆಗಿದೆ, ಅದನ್ನು ಹಾಗೆ ಬರೆದು 35 ಸಂಯುಕ್ತ ಸಂಖ್ಯೆಯಾಗಿದೆ. ಇದನ್ನು ನಾವು ವಿಭಜಿಸಿದಾಗ 5 × 7 ಅನ್ನುವಂಥದ್ದು ಬರ್ತದೆ. ಹೀಗಾಗಿ 5 × 7 = 35 ಅಂತ ಬರಿತೀವಿ. ಹೀಗೆ ನಾವು ಈ ಅವಿಭಾಜ್ಯ ಅಪವರ್ತಿಸುವಿಕೆ ಮುಗಿದ ನಂತರ ಏನು ಮಾಡಬೇಕು ಅಂತಂದರೆ 70 = 2 × 5 × 7 ಅಂತ ಬರಿತೀವಿ. ಹೀಗೆ ಈ 70ಅನ್ನು ನಾವು ಅವಿಭಾಜ್ಯ ಅಪವರ್ತಿಸಿದ್ದೀವಿ. ಈಗ ಇದನ್ನು ಒಂದು ವೆನ್ ನಕ್ಷೆಯಲ್ಲಿ ನಾವು ಇವುಗಳನ್ನು ತೋರಿಸ್ತೀವಿ. ಆವಾಗ ನಿಮಗೆ ಮಸ ಮತ್ತು ಲಸ ಅನ್ನುವಂತಹ ಪರಿಕಲ್ಪನೆ ಗೊತ್ತಾಗ್ತದೆ. ಈಗ 2 ವೃತ್ತಗಳನ್ನು ತೆಗೆದುಕೊಳ್ಳೋಣ. ಒಂದು ವೃತ್ತ 50ರದ್ದಾಗಿರುತ್ತೆ, ಇನ್ನೊಂದು ವೃತ್ತ 70ರ ಅಪವರ್ತನಗಳನ್ನು ಬರೆಯೋದಾಗಿರುತ್ತೆ. ಹೀಗಾಗಿ ನಾವು ಇವುಗಳನ್ನು ಬರಿತೀವಿ. ಇಲ್ಲಿ 2 ವೃತ್ತಗಳು ಸಂಧಿಸಿರುವಂತಹ ಒಂದು ಭಾಗ ಇದೆ ಮಧ್ಯದಲ್ಲಿ. ಆ ಭಾಗದಲ್ಲಿ 2 ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳನ್ನು ಬರಿಬೇಕಾಗ್ತದೆ. ಈಗ ಮೊದಲು ನಾವು 50ರ ಅಪವರ್ತನಗಳನ್ನು ಹೇಗೆ ಬರಿಬೇಕು ಅಂದರೆ ನೋಡಿ, ಈ 2 ಕಡೆ ಇದೆ. ಹೀಗಾಗಿ ಅದನ್ನು ನಾವಿಲ್ಲಿ ಮಧ್ಯದಲ್ಲಿ ಬರಿತಾ ಇದ್ದೀವಿ. ನಂತರ 5 ಇದೆ. ಆ 5ಅನ್ನು ಇದು ಕೂಡ 2 ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿದೆ. ಹೀಗಾಗಿ ಅದನ್ನು ಕೂಡ ನಾವು ಮಧ್ಯದಲ್ಲೇ ಬರಿಬೇಕು. ನಂತರದ ಇನ್ನೊಂದು 5 ಇದೆಯಲ್ಲ, ಅದನ್ನು ಮಧ್ಯದಲ್ಲಿ ಬರಿತೀವಿ. ಈಗ ನೋಡಿ, 2 ಸೇಮ್ ನಂಬರ್ ಇದೆ, ಒಂದು ಮಾತ್ರ ಸಾಮಾನ್ಯ ಇದೆ. ಇನ್ನೊಂದರಲ್ಲಿ ಸಾಮಾನ್ಯ ಇಲ್ಲದೆ ಇರೋದನ್ನು ಈಗ ಹೊರಗಡೆ ಬರೆದಿದ್ದೀವಿ. ಇನ್ನು 70ರ ಅಪವರ್ತನಗಳನ್ನು ತೆಗೆದುಕೊಂಡಾಗ 2 ಅನ್ನು ನಾವಲ್ಲಿ ಬರಿತೀವಿ. 5 ಮತ್ತು 7. ಈಗ ಸಾಮಾನ್ಯ ಅಪವರ್ತನಗಳು ಯಾವುವು ಅಂತಂದರೆ 2 ಮತ್ತು 5 ಆಗಿರ್ತವೆ ಅಂತ ಹೇಳ್ತೀವಿ. ಈಗ ಮಸ ಅಂದರೆ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧ ಆಗಿರುತ್ತೆ. ಸಾಮಾನ್ಯ ಅಪವರ್ತನಗಳ ಗುಣಲಬ್ಧವಾಗಿದೆ. ಹೀಗಾಗಿ ಸಾಮಾನ್ಯ ಅಪವರ್ತನಗಳು ಯಾವುವು ಇಲ್ಲಿ ಅಂತಂದರೆ 2 ಮತ್ತು 5 ಆಗಿರ್ತದೆ. ಹೀಗಾಗಿ 2 × 5ಅನ್ನು ನಾವಿಲ್ಲಿ ಬರಿತೀವಿ. 2 × 5 ಅಂತ ಬರಿತೀವಿ. ಆವಾಗ 2 × 5 = 10 ಅಂತ ಆಯಿತು. ಹೀಗಾಗಿ ಈ 50 ಮತ್ತು 70ರ ಮಸವನ್ನು 10 ಅಂತ ಬರಿತೀವಿ.
ಅದೇ ರೀತಿ ಲಸಾಅವನ್ನು ತೆಗೆದುಕೊಳ್ಳೋಣ. ಲಸಾಅ ಇಲ್ಲಿ ಎಂದರೆ ಎಲ್ಲ ಅಪವರ್ತನಗಳ ಗುಣಲಬ್ಧ, ಅಂದರೆ ಸಾಮಾನ್ಯ ಅಪವರ್ತನಗಳು ಮತ್ತು ಸಾಮಾನ್ಯವಲ್ಲದ ಅಪವರ್ತನಗಳ ಗುಣಲಬ್ಧ ಆಗಿರುತ್ತದೆ. ಹೀಗಾಗಿ ನಾನು ಅದನ್ನು ಶಾರ್ಟಾಗಿ ಎಲ್ಲ ಅಪವರ್ತನ, ಇಲ್ಲಿ ಕಾಣುವಂತಹ ಎಲ್ಲ ಅಪವರ್ತನಗಳ ಗುಣಲಬ್ಧ ಅಂತ ನಾವಿಲ್ಲಿ ಬರಿತೀವಿ. ಹೀಗಾಗಿ ನಾವು ಇದನ್ನು ನೋಡಿ 2 ಇಂಟು 5 ಇಂಟು 5 ಇಂಟು 7 ಅಂತ ಬರಿತೀವಿ. ಈಗ ಇವುಗಳ ಗುಣಾಕಾರ 2 5 10, 10 5 50, 50 350 ಅಂತ ಬರಿತೀವಿ. ಹೀಗೆ ಈ 50 ಮತ್ತು 70ರ ಲಸಾವು 350 ಆಗಿರ್ತದೆ ಅನ್ನೋದನ್ನು ಇಲ್ಲಿ ಗಮನಿಸ್ತೀವಿ. ಹೀಗೆ ನಾವು ಈ ಒಂದು ಪರಿಕಲ್ಪನೆಯನ್ನು ಇಲ್ಲಿ ಅರ್ಥೈಸ್ಬೋದು. ಇದಲ್ಲದೆ ಈಗ ಎಕ್ಸಾಮ್ನಲ್ಲಿ ಈ ಥರದ ಪ್ರಶ್ನೆಯನ್ನು ಕೇಳಿದಾಗ ಹೇಗೆ ಬರಿಬೇಕು ಅನ್ನೋದನ್ನು ಕೂಡ ಇಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಹೇಳಿದ್ದೀನಿ ನೋಡಿ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ 12 ಮತ್ತು 18ರ ಮಸ ಮತ್ತು ಲಸ ಕಂಡುಹಿಡಿಯುವುದು a ಇಂಟು ಬಿ ಈಸ್ ಈಕ್ವಲ್ ಟು ಎಲ್ ಇಂಟು ಎಚ್ ಎಂಬುದನ್ನು ತಾಳೆ ನೋಡಿ ಅಂತ ಬರ್ತದೆ. ಇಲ್ಲಿ ಈ ಪ್ರಶ್ನೆಯನ್ನು ಹೀಗೆ ಕೇಳ್ತಾರೆ ನೋಡಿ. ಎ ಇಂಟು ಬಿ ಈಸ್ ಈಕ್ವಲ್ ಟು ಎಲ್ ಇಂಟು ಎಚ್ ಅಂದರೆ ಕೊಟ್ಟಂತಹ ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ ಅನ್ನೋದನ್ನು ಇಲ್ಲಿ ನಾವು ತೋರಿಸ್ತೀವಿ. ಅದನ್ನು ಈ ಒಂದು ಉದಾಹರಣೆಯೊಂದಿಗೆ ನೋಡೋಣ. ಈಗ ಮೊದಲು 12ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯೋಣ. ಈಗ ಇದು 12 ಸಮಸಂಖ್ಯೆಯಾಗಿರೋದ್ರಿಂದ 2ರಿಂದ ಭಾಗ ಹೋಗ್ತದೆ. ಹೀಗಾಗಿ ನಾವು 2 6 12 ಅಂತ ತೆಗೆದುಕೊಳ್ತೀವಿ. ಮತ್ತು 6 ನಮಗೆ ಒಂದು ಸಮಸಂಖ್ಯೆ ಬಂತು. ಹೀಗಾಗಿ ಅಲ್ಲಿ ನಾವು 2ನ್ನು ಭಾಜಕವಾಗಿ ತೆಗೆದುಕೊಳ್ತೀವಿ. 2 3 6 ಅಂತ ಬರಿತೀವಿ. ಈಗ 3 ಬೆಸ ಸಂಖ್ಯೆಯಾಗಿದೆ ಮತ್ತು 3 ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ. ಈಗ ಅಲ್ಲಿ ಮತ್ತೆ ನಾವು 3ನ್ನೇ ತೆಗೆದುಕೊಳ್ಬೇಕಾಗ್ತದೆ. 3 1 3 ಅಂತ ಹೇಳ್ತೀವಿ. ಭಾಗಲಬ್ಧ 1 ಬರೋವರೆಗೂ ಈ ಒಂದು ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಈಗ ನಮಗೆ 12ರ ಅವಿಭಾಜ್ಯ ಅಪವರ್ತನಗಳು ಸಿಗ್ತವೆ. ಅದನ್ನು ಎ ಅಂತ ತೆಗೆದುಕೊಂಡಿದ್ದೀವಿ. 12 ಈಸ್ ಈಕ್ವಲ್ ಟು 2 ಇಂಟು 2 ಇಂಟು 3 ಅಂತ ಬರಿತೀವಿ. ಅದೇ ರೀತಿ ನಾವು ಈಗ 18ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯೋಣ. 18 ಕೂಡ ಒಂದು ಸಮಸಂಖ್ಯೆಯಾಗಿದೆ. ಹೀಗಾಗಿ ನಾವು 2ರಿಂದ ಭಾಗಿಸ್ತೀವಿ. 2 9 18 ಅಂತ ಆಯಿತು. ಈಗ ಒಂದು ಬೆಸ ಸಂಖ್ಯೆ ಬಂತು ಮತ್ತು ಅದು ಏನಾಗಿದೆ, ಸಂಯುಕ್ತ ಸಂಖ್ಯೆ ಆಗಿದೆ. ಅದು 3ರಿಂದ ಭಾಗ ಹೋಗ್ತದೆ. ಹೀಗಾಗಿ 3 3 9 ಅಂತ ಬರಿತೀವಿ. ಮತ್ತು 3 ಒಂದು ಅವಿಭಾಜ್ಯ ಸಂಖ್ಯೆನೇ ದೊರೀತು. ಹೀಗಾಗಿ 3ನ್ನು ತೆಗೆದುಕೊಳ್ತೀವಿ. 3 1 3 ಅಂತ ಬರಿತೀವಿ. ಹೀಗೆ ನಾವು ಈ ಒಂದು 18ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿದು ಅದನ್ನು ಬಿ ಅಂತ ತೆಗೆದುಕೊಳ್ತೀವಿ. ಬಿ ಈಸ್ ಈಕ್ವಲ್ ಟು 18 ಈಸ್ ಈಕ್ವಲ್ ಟು ನಾವು 2 ಇಂಟು 3 ಇಂಟು 3 ಅಂತ ಬರಿತೀವಿ. ಹೀಗೆ ನಾವು ಇದನ್ನು ಅವಿಭಾಜ್ಯ ಅಪವರ್ತಿಸುವಿಕೆಯನ್ನು ಮಾಡಿದ್ವಿ. ಈಗ ನಾವು HCF ಅಥವಾ ಲಸವನ್ನು ಕಂಡುಹಿಡಿಯೋಣ. ಲಸ ಅಂತಂದರೆ ಈಗಾಗಲೇ ಹೇಳಿರೋ ಹಾಗೆ ಈ 2 ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧ ಆಗಿರ್ತದೆ. ಹೀಗಾಗಿ ನಾವಲ್ಲಿ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧ ಅಂತ ಬರೆದು ಈ ಒಂದು ಇದನ್ನು ಎಚ್ ಅನ್ನುವಂಥ ಸಂಕೇತದಿಂದ ನಾವು ಬರಿತೀವಿ. ಎಚ್ ಈಸ್ ಈಕ್ವಲ್ ಟು ಸಾಮಾನ್ಯ ಅಪವರ್ತನಗಳು ಯಾವುವು ಇಲ್ಲಿ 2 ನೋಡಿ, ಅದು ಕೆಂಪು ಬಣ್ಣದಿಂದ ಹೈಲೈಟ್ ಆಗ್ತಾ ಇದೆ. 2 2ದರಲ್ಲಿ ಇದೆ. ಹೀಗಾಗಿ ಆ 2ನ್ನು ಇಲ್ಲಿ ಬರೀಬೇಕು. ಆಮೇಲೆ ಮತ್ತೆ ಯಾವುದು ಸಾಮಾನ್ಯ ಅಪವರ್ತನ ಇದೆ ನೋಡಿ, ಇಲ್ಲಿ ಹಸಿರು ಬಣ್ಣದಿಂದ ಬದಲಾಗ್ತಾ ಇವೆ ಸಾಮಾನ್ಯ ಇರುವಂತಹ ಅಪವರ್ತನಗಳು. ಈ ಹಸಿರು ಬಣ್ಣದ 3 ಈ 2ದರಲ್ಲಿ ಇದೆ. ಹೀಗಾಗಿ ನಾವಿಲ್ಲಿ 3ನ್ನು ಸಾಮಾನ್ಯ ಅಪವರ್ತನವಾಗಿ ತೆಗೆದುಕೊಳ್ತೀವಿ. ಇದು ಬಿಟ್ಟರೆ ಉಳಿದ ಯಾವುದೇ ಸಾಮಾನ್ಯ ಅಪವರ್ತನಗಳಿಲ್ಲ. ಹೀಗಾಗಿ ಇವುಗಳ ಗುಣಲಬ್ಧ 6 ಆಗಿರ್ತದೆ. ಹೀಗಾಗಿ ಎಚ್ ಈಸ್ ಈಕ್ವಲ್ ಟು 6 ಅನ್ನೋಂಥದ್ದು ನಮಗೆ ಸಹ ದೊರೀತದೆ. ಆಮೇಲೆ ಈಗ LCM ಅಂತಂದರೆ ಇಲ್ಲಿ ಸಾಮಾನ್ಯ ಅಪವರ್ತನಗಳು ಮತ್ತು ಸಾಮಾನ್ಯವಲ್ಲದ ಅಪವರ್ತನಗಳ ಗುಣಲಬ್ಧ ಆಗಿರ್ತದೆ. ಹೀಗಾಗಿ ನಾವು ಅದನ್ನು ಗಮನದಲ್ಲಿಟ್ಕೊಂಡು ಈಗ ನೀವು L ಈಸ್ ಈಕ್ವಲ್ ಟು ಸಾಮಾನ್ಯ ಅಪವರ್ತನಗಳು 2 ಮತ್ತು 3 ಆಗಿವೆ. ಸಾಮಾನ್ಯವಲ್ಲದ ಅಪವರ್ತನಗಳು 2 ಮತ್ತು 3 ಅವುಗಳನ್ನು ಸಹಿತ ಇಲ್ಲಿ ಬರೆದುಕೊಳ್ತೀವಿ.
2 ಮತ್ತು 3 ಉಳಿದಿತ್ತಲ್ಲ ಅವುಗಳನ್ನು ಸಹಿತ ಬರೆದ್ವಿ. ಇವುಗಳ ಒಟ್ಟು ಗುಣಲಬ್ಧ 2 ಮೂರಲೆ 6, 6 ಎರಡಲೆ 12, 12 ಮೂರಲೆ 36 ಅಂತ ಸಿಕ್ತು. ಈ ರೀತಿ ನಾವು ಈ ಒಂದು ಲಸಾವನ್ನು ಕಂಡುಹಿಡಿತೀವಿ. ಈಗ ನಮಗೆ ಎ ಬೆಲೆ ಗೊತ್ತಿದೆ, ಬಿ ಗೊತ್ತಿದೆ. ಇವುಗಳ ನಡುವಿನ ಸಂಬಂಧ ಏನಿದೆ ಅಂತಂದರೆ 2 ಸಂಖ್ಯೆಗಳು ಮತ್ತು ಅವುಗಳ ಮಸ ಮತ್ತು ಲಸಗಳ ನಡುವಿನ ಸಂಬಂಧ ಏನಾಗಿದೆ ಅನ್ನೋದನ್ನು ತಾಳೆ ನೋಡೋಣ. ಈಗ ನೋಡಿ, ಎ ಇಂಟು ಬಿ ಈಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಆಗಿರುತ್ತೆ. ಇಲ್ಲಿ ಎದ ಬೆಲೆ 12 ಇಂಟು 18 ಮತ್ತು ಆರ್ ಈಸ್ ಈಕ್ವಲ್ ಟು ಎಚ್ ಇಂಟು ಬಿ, ಎಚ್ ಇಂಟು ಎಲ್ ಬೆಲೆ ಏನಾಗಿದೆ ಇಲ್ಲಿ ಎಚ್ ಇಂಟು ಬಿ ಆಗಬೇಕದು 6 ಇಂಟು 36 ಆಗಿತ್ತು. ಇವುಗಳ ಗುಣಾಕಾರ 12 ಇಂಟು 18 ಮಾಡಿದ್ರೂ 216 ಬರ್ತದೆ. ಆಮೇಲೆ 6 ಇಂಟು 36 ಮಾಡಿದರೂ ಕೂಡ 216. ಹೀಗಾಗಿ ನಾವು ಈ ಒಂದು ಸೂತ್ರ ಸರಿ ಇದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ತೀವಿ. ಎ ಇಂಟು ಬಿ ಈಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಅನ್ನೋದನ್ನು ನಾವಿಲ್ಲಿ ವೆರಿಫೈ ಮಾಡಿದಾಗೆ ಆಯಿತು, ತಾಳೆ ನೋಡಿದ ಹಾಗೆ ಆಯಿತು. ಇನ್ನು ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಈ ಕೆಳಗಿನವುಗಳನ್ನು ತಪ್ಪದೆ ನೀವು ಪ್ರಯತ್ನಿಸಿ. 24, 36 ಇವುಗಳ ಲಸ ಮತ್ತು ಮಸ ಕಂಡುಹಿಡಿದು ಅವುಗಳ ಗುಣಲಬ್ಧವು ಅವುಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಸಮ ಅನ್ನೋದನ್ನು ತಾಳೆ ನೋಡಿ. ಹಾಗೆ 36 ಮತ್ತು 63 ಕೂಡ ನೀವು ಲಸ ಮಸ ಕಂಡುಹಿಡಿದು ಎ ಇಂಟು ಬಿ ಈಸ್ ಈಕ್ವಲ್ ಟು ಎಲ್ ಇಂಟು ಎಚ್ ಅನ್ನೋದನ್ನು ತಾಳೆ ನೋಡಿ. ಈ ರೀತಿ ಸುಲಭವಾಗಿ ಈ ಒಂದು ಪ್ರಶ್ನೆಗೆ ನಾವಿಲ್ಲಿ ಉತ್ತರಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಗಣಿತದ ಹೆಚ್ಚಿನ ಟ್ರಿಕ್ಸ್ಗಳು ಮತ್ತು 10ನೇ ತರಗತಿಗೆ ಮತ್ತು ಹೈಸ್ಕೂಲ್ನ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ಲೆಕ್ಕಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.